Hello dear students, welcome back to chemistry classes. Today we have to know temperature. Temperature ನಿಮಗೆಲ್ಲರಿಗೂ ಗೊತ್ತಿರೋದೇ ಹೀಟ್ ಅಂತ ಕರಿತೀವಿ. ಹಾಗಾದರೆ ಟೆಂಪರೇಚರ್ನ ಅಳೆಯುವಂಥ ಮಾನಗಳು ಎಷ್ಟಂದರೆ 3. ಅವು ಯಾವುವು ಅಂದರೆ ಒಂದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಳಿತೀವಿ, ಒಂದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಳಿತೀವಿ, ಒಂದು ಕೆಲ್ವಿನ್ನಲ್ಲಿ ಅಳಿತೀವಿ, ಇನ್ನೊಂದನ್ನು ಇದರಲ್ಲಿ ಅಳಿತೀವಿ ಪ್ಯಾರನ್ ಹೀಟ್ನಲ್ಲಿ ಅಳಿತೀವಿ. ಫಾರ್ ಪ್ಯಾರನ್ ಹೀಟ್. ಹಾಗಾದರೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಆ್ಯಸ್ ಯೂಶ್ವಲ್ ಆಗಿ ಅಳಿತೀವಿ. ಕೆಲ್ವಿನ್ನಲ್ಲಿದ್ದರೆ ಡಿಗ್ರಿ ಸೆಲ್ಸಿಯಸನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕಾದ್ರೆ, ಕೆಲ್ವಿನನ್ನು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಈ ಫಾರ್ಮುಲಾನ ಬಳಸ್ತೀವಿ. ಹಾಗಾದರೆ ಫ್ಯಾರನ್ ಹೀಟ್ ಇತ್ತಂದರೆ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32ನ ಬಳಸ್ತೀವಿ. ಇದೇನಿದು ನಾರ್ಮಲ್ ಆಗಿ ನಾವು ಬಳಸ್ತಾ ಇರುವಂಥ ಫಾರ್ಮುಲಾಸ್ ಟು ಕನ್ವರ್ಟ್ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್ ಆರ್ ಡಿಗ್ರಿ ಸೆಲ್ಸಿಯಸ್ ಟು ಪ್ಯಾರನ್ ಹೀಟ್. ಲೈಕ್ ದಿಸ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಕನ್ವರ್ಟಿಂಗ್ ದ temperature to Fahrenheit, means degree Celsius to Fahrenheit to what Kelvin, like that. ಹಾಗಾದರೆ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದೆ. ಈಗ ನಮ್ಮ ಒಂದು ಫ್ರಿಜ್ನಲ್ಲಿರುವಂಥ ಉಷ್ಣತೆ ಏನಾಗಿದೆ, 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದೆ ಅಂದರೆ ಕೆಲ್ವಿನ್ನಲ್ಲಿ ಎಷ್ಟಾಗಿರುತ್ತೆ, ಅದು 0 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. ಹಾಗಾದರೆ 273.15 ಆಗಿರುತ್ತೆ. ಟೆಂಪ್ರೇಚರ್ ಯಾವಾಗ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿರುತ್ತೆ, ಕೆಲ್ವಿನ್ನಲ್ಲಿ ಅದರ ಮಾನ ಎಷ್ಟಾಗಿರುತ್ತೆ, 273.15 ಆಗಿರುತ್ತೆ. ಹಾಗಾದರೆ ಪ್ಯಾರನ್ ಹೀಟ್ನಲ್ಲಿ ಎಷ್ಟಾಗಿರುತ್ತೆ, ಡಿಗ್ರಿ ಸೆಲ್ಸಿಯಸ್ 0 ಇದ್ದರೆ 9/5 ಇಂಟು 0 ಇಂಟು ಪ್ಲಸ್ 32. ಹಾಗಾದರೆ ಪ್ಯಾರನ್ ಹೀಟ್ನಲ್ಲಿ 32 ಆಗಿರುತ್ತೆ. ಏನು, 0 ಡಿಗ್ರಿ ಸೆಲ್ಸಿಯಸ್ ಕೆಲ್ವಿನ್ನಲ್ಲಿ 273.15 ಆಗಿದ್ದರೆ ಪ್ಯಾರನ್ ಹೀಟ್ನಲ್ಲಿ ಎಷ್ಟಾಗಿರುತ್ತೆ, 32 ಪ್ಯಾರನ್ ಹೀಟ್ ಆಗಿರುತ್ತೆ. ಇದು ಏನು ಸಿಂಪಲ್ ಫಾರ್ಮುಲಾ. ಆನ್ ದ ಬೇಸಿಸ್ ಆಫ್ ದಿಸ್ ಸಿಂಪಲ್ ಫಾರ್ಮುಲಾ ವಿ ಹ್ಯಾವ್ ಟು ಕನ್ವರ್ಟ್ ಕೆಲ್ವಿನ್ ಟು ಪ್ಯಾರನ್ ಹೀಟ್ ಟು ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್, ಲೈಕ್ ದಿಸ್. ಏನು ಮಾಡ್ತೀವಿ ನಾವಿಲ್ಲಿ, ಇಂಟರ್ ಕನ್ವರ್ಷನನ್ನು ಮಾಡ್ತೀವಿ. ಓನ್ಲಿ ನಮಗೆ ಡಿಗ್ರಿ ಸೆಲ್ಸಿಯಸ್ ಗೊತ್ತಿತ್ತಂದರೆ ನಾವೇನು ಮಾಡ್ಬೋದು, ಕೆಲ್ವಿನ್ಗೂ ಕನ್ವರ್ಟ್ ಮಾಡ್ಬೋದು, ಪ್ಯಾರನ್ ಹೀಟ್ಗೂ ಕನ್ವರ್ಟ್ ಮಾಡ್ಬೋದು. ಪ್ಯಾರನ್ ಹೀಟ್ ಗೊತ್ತಿತ್ತಂದರೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕನ್ವರ್ಟ್ ಮಾಡಿ, ಡಿಗ್ರಿ ಸೆಲ್ಸಿಯಸ್ ಇದ್ದದ್ದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಬೋದು. ಈ ರೀತಿ ಏನು ಮಾಡಲಾಗುತ್ತೆ, ಇಂಟರ್ ಕನ್ವರ್ಷನನ್ನು ಮಾಡಲಾಗುತ್ತೆ. ಈ ಎರಡು ಸೂತ್ರಗಳ ಸಹಾಯದಿಂದ ನಾವೇನು ಮಾಡೋಣ, ಕ್ಯಾಲ್ಕುಲೇಷನನ್ನು ಮಾಡಲು ಪ್ರಾರಂಭಿಸೋಣ. ಮೊದಲೇ ಫಾರ್ಮುಲಾ ಏನು, ಪ್ಯಾರನ್ ಹೀಟ್ ಈಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಇದೇನು ಮೊದಲನೆಯ ಫಾರ್ಮುಲಾ ಆಗಿರುತ್ತೆ. ಇದು ಕೆಲ್ವಿನ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಇದು ಎರಡನೆಯ ಫಾರ್ಮುಲಾ ಆಗಿರುತ್ತೆ. ಹಾಗಾದರೆ 100 ಡಿಗ್ರಿ ಸೆಲ್ಸಿಯಸ್ ಇದೆ. ಈ 100 ಡಿಗ್ರಿ ಸೆಲ್ಸಿಯಸನ್ನು ಏನು ಮಾಡೋಣ, ನಾವು ಪ್ಯಾರನ್ ಹೀಟ್ನಲ್ಲಿ ಕನ್ವರ್ಟ್ ಮಾಡೋಣ. ಹಾಗಾದರೆ ಎಷ್ಟು ಆಗ್ಬೋದು 100 ಡಿಗ್ರಿ ಸೆಲ್ಸಿಯಸ್ ಪ್ಯಾರನ್ ಹೀಟ್ನಲ್ಲಿ? ಓಕೆ, ಪ್ಯಾರನ್ ಹೀಟ್ ಫಾರ್ಮುಲಾ ಏನಾಗಿದೆ, 9/5 ಇಂಟು 100 ಪ್ಲಸ್ 32. ಆಲ್ರೆಡಿ ಫಾರ್ಮುಲಾ ಇದೆ. ಆ ಫಾರ್ಮುಲಾದಲ್ಲಿ ಏನು ಮಾಡ್ತಾ ಇದ್ದೀನಿ, ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂನ ಬರಿತಾ ಇದ್ದೀನಿ. ಏನಾಗುತ್ತೆ, 5 1s 5 2s, then 9 2s 18 ಪ್ಲಸ್ 32. ಹಾಗಾದರೆ ಉತ್ತರ ಏನಾಗಿರುತ್ತೆ, ಪ್ಯಾರನ್ ಹೀಟು ಎದರಲ್ಲಿ ಕನ್ವರ್ಟ್ ಆಗ್ತಾ ಇದೆ, ಡಿಗ್ರಿ ಸೆಲ್ಸಿಯಸ್ ಇದ್ದದ್ದು ಪ್ಯಾರನ್ ಹೀಟ್ನಲ್ಲಿ ಕನ್ವರ್ಟ್ ಆಗ್ತಿದೆ. ಎಷ್ಟು ಕನ್ವರ್ಟ್ ಆಗ್ತಾ ಇದೆ, 180 ಪ್ಲಸ್ 180 ಪ್ಲಸ್
32 212 isn't it? ಹಾಗಾದ್ರೆ ಏನು 100 ಡಿಗ್ರಿ ಸೆಲ್ಸಿಯಸ್ ಅಂದರೆ ಪ್ಯಾರಾನ್ ಹೀಟ್ನಲ್ಲಿ ಎಷ್ಟಾಗಿರುತ್ತೆ 212 ಪ್ಯಾರಾನ್ ಹೀಟ್ ಆಗಿರುತ್ತೆ. ಹಾಗೆ ನಾವೇನು ಮಾಡೋಣ, ಅದೇ ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಲ್ವಿನ್ನಲ್ಲಿ ಕನ್ವರ್ಟ್ ಮಾಡೋಣ. 100 ಪ್ಲಸ್ 273.15 ಹಾಗಾದರೆ ಎಷ್ಟು 373.15 ಕೆಲ್ವಿನ್ನ ಉತ್ತರ ಆಗಿರುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ಪ್ಯಾರಾನ್ ಹೀಟ್ನಲ್ಲಿ 212 ಆಗಿದ್ದರೆ 212 ಆಗಿದ್ದರೆ ಕೆಲ್ವಿನ್ನಲ್ಲಿ ಏನಾಗ್ತಾ ಇದೆ 100 ಡಿಗ್ರಿ ಸೆಲ್ಸಿಯಸ್ 273.15 ಆಗಿರುತ್ತೆ. ಓಕೆ, ಈಗ ನಾವು ಡಿಫ್ರೆಂಟ್ ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ 27 ಡಿಗ್ರಿ ಸೆಲ್ಸಿಯಸ್ಸನ್ನು ತಗೊಂಡು 27 ಡಿಗ್ರಿ ಸೆಲ್ಸಿಯಸ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ಈಗ ಕೆಲ್ವಿನ್ನಲ್ಲಿ ಕನ್ವರ್ಟ್ ಮಾಡೋಣ. ಹಾಗಾದರೆ ಕೆಲ್ವಿನ್ನ ಫಾರ್ಮುಲಾ ಏನಾಗಿದೆ, ಕೆಲ್ವಿನ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಆಗಿರುತ್ತೆ. ಹಾಗಾದರೆ ಕೆಲ್ವಿನನ್ನು ಅಷ್ಟೇ ಬರಿತಾ ಇದ್ದೀನಿ, ಡಿಗ್ರಿ ಸೆಲ್ಸಿಯಸ್ ಜಾಗದಲ್ಲಿ 27ಅನ್ನು ಬರಿತಾ ಇದ್ದೀನಿ. 273.15 ಇದನ್ನು ಕೂಡಿಸಲಾಗಿ ಎಷ್ಟು ಸಿಗ್ತಾ ಇದೆ ನಮಗೆ 300.15. ಅರ್ಥ ಆಗಲಿಲ್ಲ ಅಂದರೆ 273.15 ಪ್ಲಸ್ 2700 ಇದೆ, ಎಡಿಷನ್ ಮಾಡಲಾಗಿ ಎಷ್ಟಾಗುತ್ತೆ, ಇದು 315 ಆಗುತ್ತೆ. ಹಾಗಾದರೆ 27 ಡಿಗ್ರಿ ಸೆಲ್ಸಿಯಸ್ನಲ್ಲಿದ್ದು ಏನಾಗ್ತಾ ಇದೆ, ಕೆಲ್ವಿನ್ನಲ್ಲಿ 300 ಆಗ್ತಾ ಇದೆ. ಅದೇ ರೀತಿ 37 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಏನಾಗುತ್ತೆ, ಭಾಳ ಸಿಂಪಲ್, ಇದೇನು 2 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. ಹಾಗಾದರೆ ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ, 37 ಇದೆ, 273.15. ಉತ್ತರ ಏನಾಗಿರುತ್ತೆ 10. 27 × 37 10 ಡಿಜಿಟ್ಸ್ ಮೀನ್ಸ್ 10 ಸಂಖ್ಯೆಗಳು ಏನಾಗಿದೆ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಉತ್ತರ ಏನಾಗಿರುತ್ತೆ 310.1 ಕೆಲ್ವಿನ್ ಆಗಿರುತ್ತೆ. 37 ಡಿಗ್ರಿ ಸೆಲ್ಸಿಯಸ್ ಇದ್ದದ್ದು ಕೆಲ್ವಿನ್ನಲ್ಲಿ ಇಷ್ಟಾಗಿರುತ್ತೆ. ಅದೇ ರೀತಿ ನಾವೇನು ಮಾಡ್ಬೋದು, ಪ್ಯಾರನ್ ಹೀಟನ್ನು ನೋಡೋಣ. 350 ಡಿಗ್ರಿ ಸೆಲ್ಸಿಯಸ್ ಇದ್ದದನ್ನು ಪ್ಯಾರನ್ ಹೀಟ್ನಲ್ಲಿ ಕನ್ವರ್ಟ್ ಮಾಡಲು ಪ್ರಯತ್ನಿಸೋಣ. ಹಾಗಾದರೆ ಎಷ್ಟಾಗ್ಬೋದು, ಫಾರ್ಮುಲಾ ಏನು, ಪ್ಯಾರನ್ ಹೀಟ್ ಈಸ್ ಈಕ್ವಲ್ ಟು 9/5 ಇಂಟು 350 ಪ್ಲಸ್ 32. ಎಷ್ಟಾಗಿರ್ಬೋದು ಆನ್ಸರ್ 1 7 ಹೌದು. ಹಾಗಾದರೆ 0 ಆಗಿರುತ್ತೆ ಉತ್ತರ. ಇಲ್ಲಿ 9 ಇಂಟು 7 ಎಷ್ಟಾಗುತ್ತೆ 32. ಹಾಗಾದರೆ ಉತ್ತರ ಏನಾಗಿರುತ್ತೆ 662 ಆಗಿರುತ್ತೆ. ಪ್ಯಾರನ್ ಹೀಟ್ನಲ್ಲಿ ಉತ್ತರ ಏನಾಗಿರುತ್ತೆ 662 ಆಗಿರುತ್ತೆ. ಓಕೆ, ಇನ್ನು ಹೀಗೆ ಹಲವಾರು ಎಕ್ಸಾಂಪಲ್ಸ್ಗಳಿವೆ. ನಿಮಗೆ ತೋಚಿದ ಯಾವುದಾದ್ರೂ 5-6 ಎಕ್ಸಾಂಪಲ್ಸನ್ನು ತಗೊಳ್ಳಿ, ಬಿಡಿಸೋಕ್ಕೆ ಟ್ರೈ ಮಾಡಿ. ಹಾಗಾದರೆ ಒಂದೊಂದು ಸಾರಿ ಏನು ಮಾಡಲಾಗುತ್ತೆ, ಪ್ಯಾರನ್ ಹೀಟನ್ನು ಕೊಡಲಾಗುತ್ತೆ. ಏನು ಮಾಡಲಾಗುತ್ತೆ, ಪ್ಯಾರನ್ ಹೀಟನ್ನು ಕೊಡಲಾಗುತ್ತೆ. ಅದು ಹೇಗೆಂದರೆ 432 ಪ್ಯಾರನ್ ಹೀಟ್ ಈಸ್ ಕನ್ವರ್ಟ್ ಇಂಟು ಡಿಗ್ರಿ ಸೆಲ್ಸಿಯಸ್. 432 ಪ್ಯಾರನ್ ಹೀಟ್ ಈಸ್ ಕನ್ವರ್ಟೆಡ್ ಇಂಟು ಡಿಗ್ರಿ ಸೆಲ್ಸಿಯಸ್. ಏನು ಮಾಡೋದು, ಇಲ್ಲಿ ಭಾಳ ಸಿಂಪಲ್ ಉತ್ತರ ಇದೆ. ಏನು ಮಾಡಿ, ಫಾರ್ಮುಲಾನ ಬರೆದುಕೊಳ್ಳಿ. F ಈಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಹಾಗಾದರೆ ಏನು ಮಾಡೋಣ, ಈ 32 ಅಷ್ಟೇ ಇಡೋಣ. 432 ಇದೆ, ಮೈನಸ್ 32ನ ಈ ಕಡೆ ತೆಗೆದುಕೊಳ್ಳೋಣ. 9/5 ಉಳಿತಾ ಇದೆ ನಮಗೆ. ಹಾಗೆ ಡಿಗ್ರಿ ಸೆಲ್ಸಿಯಸ್ ಗೊತ್ತಿಲ್ಲ,
ಡಿಗ್ರಿ ಸೆಲ್ಸಿಯಸ್ನ ಅದೇ ರೀತಿ ಯಥಾಸ್ಥಿತಿಯಲ್ಲೇ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ 400 ಅಷ್ಟೇ ಉಳಿತಾ ಇದೆ, 9/5 ಉಳಿದೆ ಇಂಟು ಡಿಗ್ರಿ ಸೆಲ್ಸಿಯಸ್ ಇದೆ. ಹಾಗಾದರೆ ನಮಗೇನು ಬೇಕು? ಡಿಗ್ರಿ ಸೆಲ್ಸಿಯಸ್ ಬೇಕು. ಹಾಗಾದರೆ ಇದನ್ನೇನು ಮಾಡೋಣ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 5 divided by 9. Okay. How many? 4 2 5s are 20. 00 divided by 9. 222.2 ಉತ್ತರ ಸಿಗುತ್ತೆ ನಮಗೆ. ಈ ರೀತಿ ಏನು ಮಾಡ್ಬೋದು? ನಾವು ಏನು ಮಾಡ್ಬೋದು? ಸೆಲ್ಸಿಯಸ್ ಇದ್ದದ್ದನ್ನು ಪ್ಯಾರನ್ಹೀಟ್ನಲ್ಲಿ ಇದ್ದದ್ದನ್ನು ಸೆಲ್ಸಿಯಸ್ ಇದ್ದದ್ದನ್ನು ಕೆಲ್ವಿನ್ನಲ್ಲಿ ಏನು ಮಾಡ್ಬೋದು? ಕನ್ವರ್ಟ್ ಮಾಡಬಹುದು. ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ಸ್. ಹಾಗಾದರೆ ಅಳತೆಯಲ್ಲಿ ಏನಾಗ್ತಾ ಇದೆ? ಅನ್ಸರ್ಟನಿಟಿ ಸಿಗ್ತಾ ಇದೆ. ಅನ್ಸರ್ಟನಿಟಿ ಅಂದರೆ ಕರೆಕ್ಟಾಗಿ ನಮಗೆ ವ್ಯಾಲ್ಯೂಸ್ ಸಿಗ್ತಾ ಇಲ್ಲ, ಹೆಚ್ಚಾಗಿ ಸಿಗ್ತಾ ಇದೆ, ಇಲ್ಲ ಅಂದರೆ ಕಡಿಮೆ ಸಿಗ್ತಾ ಇದೆ. ಒಂದು ಪ್ರಯೋಗವನ್ನು ಮಾಡಿದಾಗ ಆ ಪ್ರಯೋಗದಲ್ಲಿ ಜಾಸ್ತಿ ಸಿಗುತ್ತೆ, ಇಲ್ಲಾಂದರೆ ಕಡಿಮೆ ಸಿಗುತ್ತೆ. ಎಕ್ಸಾಕ್ಟ್ ವ್ಯಾಲ್ಯೂ ಯಾವಾಗಲಾದರೂ ಒಮ್ಮೆ ಸಿಗುತ್ತೆ ಅಂತ ಏನ್ರಿ ಅಂಥ ಕಾನ್ಸೆಪ್ಟ್ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ಸ್. ಪ್ರಿಸಿಷನ್ ಅಂದರೆ ಕ್ಲೋಸ್ನೆಸ್ ಟು ದ ಎಕ್ಸಾಕ್ಟ್ ವ್ಯಾಲ್ಯೂ. ಅಕ್ಯುರಸಿ ಅಂದರೆ ಇಟ್ ಈಸ್ ಅ ಟ್ರೂ ವ್ಯಾಲ್ಯೂ ಆರ್ ಅಗ್ರಿಮೆಂಟ್, ಇಟ್ ಈಸ್ ಅ ಅಗ್ರಿಮೆಂಟ್ ಆಫ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಈಗ ಒಂದು ಮೆಜರ್ಮೆಂಟನ್ನು ಮಾಡ್ತಾ ಇದ್ದೀವಿ. ಮೆಜರ್ಮೆಂಟನ್ನು ಮಾಡ್ತಾ ಇದ್ದೀವಿ. ಆ ಮೆಜರ್ಮೆಂಟನ್ನು ಟ್ರಯಲ್ಸನ್ನು ಕೊಡ್ತಾ ಇದ್ದೀವಿ. ಸ್ಟೂಡೆಂಟ್ ಎ, ಸ್ಟೂಡೆಂಟ್ ಬಿ, ಸ್ಟೂಡೆಂಟ್ ಸಿ, ಈ ಥರ ನಾವೇನು ಮಾಡ್ತಿದ್ವಿ? ಟ್ರಯಲ್ಸನ್ನು ಕೊಡ್ತಾ ಇದ್ದೀವಿ. ಈ ಥರ ಟ್ರಯಲ್ಸನ್ನು ಕೊಡ್ತಾ ಇದ್ದೀವಿ. ಹಾಗಾದರೆ ನಮಗೆ ಗೊತ್ತಿದೆ ಈಗ ಬರಬೇಕಾಗಿದ್ದು ಈ ಪ್ರಯೋಗದಲ್ಲಿ 2 ಗ್ರಾಮ್ ಪ್ರಾಡಕ್ಟ್ ಬರಬೇಕಾಗಿದೆ. ಪ್ರಯೋಗನ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಎ, ಸ್ಟೂಡೆಂಟ್ ಬಿ, ಸ್ಟೂಡೆಂಟ್ ಸಿ ಏನು ಮಾಡ್ತಾ ಇದ್ದಾರೆ? ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯೋಗದಲ್ಲಿ ಅವರು ಕೆಲವಷ್ಟು ವ್ಯಾಲ್ಯೂಸನ್ನು ತೆಗೆದುಕೊಳ್ತಾರೆ, ತೂಕ ಮಾಡ್ತಾರೆ. ತೂಕ ಮಾಡಿದಾಗ ಕೆಲವಷ್ಟು ವ್ಯಾಲ್ಯೂಸನ್ನು ವೇ ಮಾಡಿದಾಗ ವ್ಯಾಲ್ಯೂಸ್ ಸಿಗುತ್ತೆ. ಏನು ಸಿಗುತ್ತೆ? 1.95 ಆ್ಯಂಡ್ 1.93 2 ವ್ಯಾಲ್ಯೂಗಳು ಸಿಗ್ತಾ ಇವೆ. ಹಾಗಾದರೆ ಎವರೇಜನ್ನು ತೆಗೆದಾಗ ಈ 2 ವ್ಯಾಲ್ಯೂಸ್ನ ಎವರೇಜನ್ನು ತೆಗೆದಾಗ 1.94 ಸಿಗ್ತಾ ಇದೆ. ಹಾಗೆಯೇ ಎರಡನೇ ವ್ಯಾಲ್ಯೂ ಏನು ಸಿಗ್ತಾ ಇದೆ? 2.05 or 2.05 and 1.99 2.05 and 1.95 ಇಲ್ಲೊಂದು ವ್ಯಾಲ್ಯೂ ಸಿಗ್ತಾ ಇದೆ. ಎಷ್ಟು ಸಿಗ್ತಾ ಇದೆ? ಇಲ್ಲಿ ಏನು ಸಿಗ್ತಾ ಇದೆ? 2 ವ್ಯಾಲ್ಯೂ ಸಿಗ್ತಾ ಇದೆ. ಏನಾಗಿ ಸಿಗ್ತಾ ಇದೆ? 2 ವ್ಯಾಲ್ಯೂ ಸಿಗ್ತಾ ಇದೆ. ಹಾಗೆಯೇ 1.96 ಆ್ಯಂಡ್ 1.98 ಇಲ್ಲಿ ಏನು ಸಿಗ್ತಾ ಇದೆ? 1.97 ವ್ಯಾಲ್ಯೂ ಸಿಗ್ತಾ ಇದೆ. ಈ ರೀತಿ ಏನಾಗ್ತಾ ಇದೆ? ಡಿಫ್ರೆಂಟ್ ವ್ಯಾಲ್ಯೂ ಸಿಗ್ತಾ ಇದೆ. ಆದರೆ ಎಕ್ಸಾಕ್ಟ್ ವ್ಯಾಲ್ಯೂ ಅಕ್ಯುರಸಿ ಎಷ್ಟಿದೆ? 2 ಇದೆ, ಅದು ನಮಗೆ ಗೊತ್ತಿದೆ. ಆದರೆ ವಿದ್ಯಾರ್ಥಿಗಳು ಪ್ರಯೋಗವನ್ನು ಮಾಡಿ ತೂಕನ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳಿಗೆ ಕಡಿಮೆ ಸಿಗ್ತಾ ಇದೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ? ಎಕ್ಸಾಕ್ಟ್ ಸಿಗ್ತಾ ಇದೆ. ಇದರಿಂದ ನಾವೇನು ಹೇಳ್ಬೋದು? some students got a precision value, means these are very closest to the exact value. Precision ಅಂದ್ರೆ ಏನೀಗ? closeness to the exact value. Then what is accuracy? It is the true value. It is what? True value. These are all in the grams. These are all in what? Grams. ಏನಾಗ್ತಾ ಇದೆ? ಕೆಲವು ವಿದ್ಯಾರ್ಥಿಗಳು ಅಕ್ಯುರಸಿನ ತೆಗೆದುಕೊಳ್ತಿದ್ರೆ ಮೆಜರ್ಮೆಂಟ್ಸನ್ನು, ಇನ್ನು ಕೆಲವಷ್ಟು ವಿದ್ಯಾರ್ಥಿಗಳು ಪ್ರಿಸಿಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಯಾಕಾಗತ್ತೆ ಅಂದರೆ ಸಮ್ ಇನ್ಸ್ಟ್ರೂಮೆಂಟ್ಸ್ ಹ್ಯಾವಿಂಗ್ ಎರರ್ಸ್. ಕೆಲವಷ್ಟು ಇನ್ಸ್ಟ್ರೂಮೆಂಟ್ಸ್ಗಳಿವೆ ಏನಾಗಿವೆ? ಎರರ್ಸ್ ಇವೆ.
ನೀವು ಟೆಸ್ಟ್ ಟ್ಯೂಬ್ಸನ್ನು ನೋಡಿದಾಗ, ಇಲ್ಲ ಮೆಜರ್ಮೆಂಟ್ಸನ್ನು ಮೆಜರಿಂಗ್ ಫ್ಲಾಸ್ಕನ್ನು ನೋಡಿದಾಗ, ಪಿಪೆಟನ್ನು ನೋಡಿದಾಗ, ಬ್ಯುರೆಟನ್ನು ನೋಡಿದಾಗ ಅದ್ರ ಮೇಲೆ ಬರ್ದಿರುತ್ತೆ, ಏನು ಬರ್ದಿರುತ್ತೆ ±0.5. ಏನು ಅಷ್ಟು ಏನಾಗಿರುತ್ತೆ, ಪ್ಲಸ್ ಆಗಿಯೂ ಇರುತ್ತೆ, ಇಲ್ಲ ಮೈನಸ್ ಆಗಿಯೂ ಇರುತ್ತೆ ಅಂತ. ಇಲ್ಲ ±0.3 ಈ ಥರ ಏನಾಗಿರುತ್ತೆ, ಏನು ಮಾಡಲಾಗಿರುತ್ತೆ, ಆ ಇನ್ಸ್ಟ್ರೂಮೆಂಟ್ನಲ್ಲಿ ಎರರ್ಸನ್ನು ಬರೆಯಲಾಗಿರುತ್ತೆ. ಆ ಎರರ್ಸ್ದಿಂದ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂಗಳು ಸಿಗದೆ ಹೋಗ್ತವೆ. ಓಕೆ, ಏನು ಪ್ರಿಸಿಷನ್ ಅಂದರೆ ಕ್ಲೋಸ್ನೆಸ್ ಟು ದ ಎಕ್ಸಾಕ್ಟ್ ವ್ಯಾಲ್ಯೂ. ಅಕ್ಯುರಸಿ ಅಂದರೆ ಇಟ್ ಈಸ್ ದ ಟ್ರೂ ವ್ಯಾಲ್ಯೂ ಆರ್ ಅಗ್ರಿಮೆಂಟ್ ಆಫ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ. ಓಕೆ, ಗಾಟ್ ದಿಸ್ ಕಾನ್ಸೆಪ್ಟ್. ಸೈಂಟಿಫಿಕ್ ನೋಟೇಷನ್ಸ್. ಸೈಂಟಿಫಿಕ್ ನೋಟೇಷನ್ ಅಂದರೆ ಏನು? ಸೈಂಟಿಫಿಕ್ ನೋಟೇಷನ್ ಈಸ್ ನಥಿಂಗ್ ಬಟ್ ರೈಟಿಂಗ್. ಇಟ್ ಈಸ್ ಎ exponential notation. It is a exponential notation. It is a notation of writing too small and too large. It is a exponential notation of writing too small and too large numbers in the form of n into 10 to the power small n, where small n is exponential is positive or negative value. ಏನಾಗ್ತಾ ಇದೆ, ಬಹಳ ದೊಡ್ಡ ಸಂಖ್ಯೆಗಳನ್ನು ಇಲ್ಲ ಬಹಳ ಸಣ್ಣ ಸಂಖ್ಯೆಗಳನ್ನು ನಾವು ಯಾವ ಫಾರ್ಮ್ನಲ್ಲಿ ಬರೀಬೇಕು, n into 10 to the power n. ಎನ್ನು ಪಾಸಿಟಿವ್ ಆಗಿರ್ಬೋದು, ಸ್ಮಾಲ್ ಎನ್, ಇಟ್ ಇಸ್ ಅ ಎಕ್ಸ್ಪೋನೆನ್ಷಿಯಲ್ ಟರ್ಮ್. ಇಟ್ ಮೇ ಬಿ ಅ ಪಾಸಿಟಿವ್ ಟರ್ಮ್ ಆರ್ ಇಟ್ ಮೇ ಬಿ ಅ ನೆಗೆಟಿವ್ ಟರ್ಮ್. ಎನ್ ಅನ್ನೋದು ಏನಾಗ್ತಾ ಇದೆ, ಎನ್ ಮೇ ಹ್ಯಾವ್ 1 to 9 ನಂಬರ್. 1ರಿಂದ ಎಷ್ಟು ನಂಬರ್ ಇರಬೇಕು, 9 ನಂಬರ್ವರೆಗೂ ಇರ್ಬೋದು. ನಂಬರ್ಸ್ 1 to have ನಂಬರ್ಸ್ 1ರಿಂದ 9ರವರೆಗೆ ನಂಬರನ್ನು ಹೊಂದಿರುತ್ತೆ. ಹಾಗಾದರೆ ಫಾರ್ ಎಕ್ಸಾಂಪಲ್ 0.6 022 ಇದು ಒಂದು ಸಂಖ್ಯೆ ಇದೆ, ಅತಿ ಚಿಕ್ಕ ಸಂಖ್ಯೆ. ಎಕ್ಸ್ಪೋನೆನ್ಷಿಯಲ್ ಟರ್ಮ್ನಲ್ಲಿ ಬರೀಬೇಕು. ಎಕ್ಸ್ಪೋನೆನ್ಷಿಯಲ್ ಅಂದರೆ ಈ ಥರ 10 to the powers ಘಾತಾಂಕಗಳ ರೂಪದಲ್ಲಿ ನಾವೇನು ಮಾಡಬೇಕು, ಇದನ್ನು ಬರಿಬೇಕು. ಹಾಗಾದರೆ ಇದು 1ಕ್ಕಿಂತ ಕಡಿಮೆ ಇದೆ. ಯಾವ ಸಂಖ್ಯೆಗಳು 1ಕ್ಕಿಂತ ಕಡಿಮೆ ಇರುತ್ತವೆಯೋ ಅದನ್ನು ಘಾತಾಂಕಗಳಲ್ಲಿ ಪರಿವರ್ತನೆ ಮಾಡುವಾಗ ಏನು ಮಾಡಬೇಕು, ಎಕ್ಸ್ಪೋನೆನ್ಷಿಯಲ್ ನೆಗೆಟಿವ್ನಲ್ಲಿ ಇರಬೇಕು. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾವ ಸಂಖ್ಯೆ 1ಕ್ಕಿಂತ ಕಡಿಮೆ ಇರುತ್ತೆಯೋ ಅದನ್ನು ಏನು ಮಾಡಬೇಕು, ಆ ಘಾತಾಂಕಗಳಲ್ಲಿ ಬರೆಯುವಾಗ ಆ ಎಕ್ಸ್ಪೋನೆನ್ಷಿಯಲ್ ನೆಗೆಟಿವ್ನಲ್ಲಿ ಇರಬೇಕು. ಹಾಗಾದರೆ ರೈಟ್ ದ ಟರ್ಮ್ಸ್. ಏನು ಇಲ್ಲಿ ಪಾಯಿಂಟ್ ಇದೆ, ಡೆಸಿಮಲ್ ಇಲ್ಲಿದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23. ಹಾಗಾದರೆ ಈ
ಈ ಸಂಖ್ಯೆನ, ಇದು ಅತಿ ಚಿಕ್ಕ ಸಂಖ್ಯೆ, ಅದನ್ನು ಏನು ಮಾಡ್ತಾ ಇದ್ದೀನಿ 0.6.022 ಇಂಟು 10⁻23 ಈ ರೂಪದಲ್ಲಿ ಬರೆಯಬೇಕು. ಆದರೆ ಇದು ಒಂದಕ್ಕಿಂತ ಕಡಿಮೆ ಇರೋದ್ರಿಂದ ಇಲ್ಲಿ ಏನು ಮಾಡಬೇಕು, ನಾವು ನೆಗೆಟಿವ್ ಸೈನನ್ನು ಬರಿಬೇಕಾಗತ್ತೆ. ಅರ್ಥ ಆಯ್ತಾ? ಓಕೆ. ಹಾಗಾದರೆ ಇದೇ ರೀತಿ ನಾವೇನು ಮಾಡೋಣ, ಇನ್ನು ಕೆಲವಷ್ಟು ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಳೋಣ. ಇದನ್ನೇ ಏನು ಮಾಡೋಣ, 6 0 2 2 1 2 3 4 5 6 7 8 9 10 11 12 13 14 15 22 ಹೀಗೆ ಹಲವಾರು ಸಂಖ್ಯೆಗಳು ಇವೆ ಅಂತ ಅನ್ಕೊಳ್ಳೋಣ. ಈ ಕಡೆಯಿಂದ ಡೆಸಿಮಲ್ ಇಲ್ಲಿದೆ, ಹಾಗಾದರೆ ಈ ಸಂಖ್ಯೆ ಏನಾಗಿದೆ, ಒಂದಕ್ಕಿಂತ ಜಾಸ್ತಿನೇ ಇದೆ. ಹಾಗಾದರೆ ಏನು ಮಾಡೋಣ, ಡೆಸಿಮಲ್ ಒಂದನ್ನು ಬಿಟ್ಟು ಇದನ್ನು ಬಿಟ್ಟು 1 2 3 4 5 6 7 8 9 10 11 12 13 14 15 16 17 18 19 20 21 22 23. ಹಾಗಾದರೆ ಈ ಸಂಖ್ಯೆನ ಹೆಂಗೆ ಬರಿಬೋದು, ನಾವು 0.22 ಇಂಟು 10⁻23 ಅಂತ ಬರಿಬಹುದು. ಇದು ಅತಿ ದೊಡ್ಡ ಸಂಖ್ಯೆ. ಇದನ್ನು ಏನು ಮಾಡ್ತಾ ಇದ್ದೀವಿ, ನಾವು ಚಿಕ್ಕ ಸಂಖ್ಯೆಯಾಗಿ ಪರಿವರ್ತಿಸ್ತಿದ್ದೀವಿ. ಅದನ್ನೇ ಏನಂತ ಕರಿತೀವಿ, ನಾವು ಸೈಂಟಿಫಿಕ್ ನೋಟೇಷನ್ ಅಂತ ಕರಿತೀವಿ. ಗಾಟ್ ಇಟ್? ಹಾಗಾದರೆ ನಾವು ಇನ್ನೂ ಕೆಲವು ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಳೋಣ, ಅದನ್ನು ಸರಿಯಾದ ರೂಪದಲ್ಲಿ ಬರೆಯೋಣ. ಹಾಗಾದರೆ 9890.0 ಇದನ್ನು ಸೈಂಟಿಫಿಕ್ ನೋಟೇಷನ್ದಲ್ಲಿ ಬರೆದಾಗ 9.89 ಇಂಟು 10⁻, ಎಷ್ಟು ನೋಡಿ, 1 2 3. ಹಾಗಾದರೆ ಇದನ್ನು ನಾವು ಏನು ಬರಿಬೋದು, 3 ಅಂತ ಬರಿಬೋದು. ಇದು ಒಂದಕ್ಕಿಂತ ಹೆಚ್ಚಿಗೆ ಇರೋದರಿಂದ ಇಲ್ಲಿ ಪಾಸಿಟಿವ್ ಸೈನ್ ಬರೆದರೂ ನಡೆಯುತ್ತೆ, ಬರೀಲಿಲ್ಲ ಅಂದರೂ ನಡೆಯುತ್ತೆ. ಹಾಗೆಯೇ ಈ ಸಂಖ್ಯೆನ ಸೈಂಟಿಫಿಕ್ ನೋಟೇಷನಲ್ಲಿ ಹೇಗೆ ಬರೆಯೋದು, ಭಾಳ ಸಿಂಪಲ್. 8.8635 ಇಂಟು 10⁻, ಎಷ್ಟಾಗುತ್ತೆ ಇದು, ಇಲ್ಲಿ ಪಾಯಿಂಟ್ ಇರೋದ್ರಿಂದ 1 2 3 4 ಇಂಟು 10⁻4 ಆಗುತ್ತೆ. ಹಾಗೆ ಬರಿತಾ ಹೋಗೋಣ. 1 lakh ಇದೆ, ಇಲ್ಲಿ ಫುಲ್ ಸ್ಟಾಪ್ ಇದೆ. 1 lakh ಇದೆ. ಇದನ್ನು ಯಾವ ಥರ ಬರಿಬೋದು, 1 ಇಂಟು 10⁻1 2 3 4 5 5 ಡೆಸಿಮಲ್ಸನ್ನು ಈ ಕಡೆ ತೆಗೆದುಕೊಂಡು ಬಂದಾಗ 5 ಆಗುತ್ತೆ. ಹಾಗಾದರೆ ಸಿಂಪಲ್ ಆಗಿ 100ನ್ನು ಯಾವ ಥರ ಬರಿಬೋದು, ಒಂದು 100ನ್ನು ಯಾವ ಥರ ಬರಿಬೋದು, 10⁻2. ಹಾಗಾದರೆ ಇದರ ಮೀನಿಂಗ್ ಏನು, 10 ಇಂಟು 10 ಇಸ್ ಈಕ್ವಲ್ ಟು 100. ಹಾಗಾದರೆ ಇಲ್ಲಿ ಪಾಯಿಂಟ್ ಇದೆ ಅಂತ ಅಂದ್ಕೊಂಡ್ರೆ 1 2 ಒಂದು ಪಾಯಿಂಟನ್ನು ಈ ಕಡೆ ಸರಿಸಿದಾಗ ಏನಾಗುತ್ತೆ, 1 ಇಂಟು 10⁻2 ಆಗುತ್ತೆ. ಹಾಗೆ 1000, ಇದನ್ನು ಯಾವ ಥರ ಬರಿಬೋದು, 1 ಇಂಟು 10⁻3. ಹಾಗಾದರೆ 100ನ್ನು 10ನ್ನು 100 ಸಾರಿ ಗುಣಿಸಿದಾಗ ನಮಗೆ ಉತ್ತರ ಏನು ಸಿಗುತ್ತೆ, 1000 ಸಿಗುತ್ತೆ. 10 ಇಂಟು 10 100, 100 ಇಂಟು 10 1000. ಓಕೆ, ಈ ಥರನಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸೈಂಟಿಫಿಕ್ ನೋಟೇಷನ್ಸನ್ನು ತಿಳ್ಕೊತೀವಿ. ಇದು ಪಾಸಿಟಿವ್ನಲ್ಲಿದೆ, ಏನಾಗ್ತಾ ಇದೆ, ಇದು ಪಾಸಿಟಿವ್ನಲ್ಲಿ ಇದೆ. ಇದು ಇನ್ನು ನೆಗೆಟಿವ್ನಲ್ಲಿ ನೋಡೋಣ. ಘಾತಾಂಕಗಳು ಇಲ್ಲಿ ಏನಾಗ್ತಾ ಇವೆ, ಎಲ್ಲ ಪಾಸಿಟಿವ್ನಲ್ಲಿ ಇವೆ. ಇನ್ನು ನೆಗೆಟಿವ್ನಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ನಾವು ನೆಗೆಟಿವ್ ಇಂಟೀಜರ್ಸನ್ನು ನೋಡೋಣ. ಯಾವ ಥರ ಇರುತ್ತೆ ನೆಗೆಟಿವ್ ಇಂಟೀಜರ್ಸ್ ಅಂದರೆ 0.0064. ಇದನ್ನು ಸೈಂಟಿಫಿಕ್ ನೋಟೇಷನ್ಸ್ದಲ್ಲಿ ಬರೆದಾಗ ಏನಾಗುತ್ತೆ, ಇಲ್ಲಿರೋದು ಡೆಸಿಮಲ್ಲು 1 2 3. ಹಾಗಾದರೆ 3.6.4 ಇಂಟು 10⁻3. ಆದರೆ ಇದು ಒಂದಕ್ಕಿಂತ ಕಡಿಮೆ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ನೆಗೆಟಿವ್ ಸೈನನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ 0.000059 ಈ ಥರ ಇದೆ. ಇದನ್ನ ಯಾವ ಥರ ಬರಿತಾ ಇದ್ದೀವಿ, 5.9 ಇಂಟು 10⁻1 2 3 4 5. ಹಾಗಾದರೆ
ಎಷ್ಟು ಬರಿತಾ ಇದ್ದೀವಿ? 5 ಬರಿತಾ ಇದ್ದೀವಿ. ಆದರೆ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ 1ಕ್ಕಿಂತ ಕಡಿಮೆ ಇರೋದ್ರಿಂದ ಇದರ ಘಾತಾಂಕನ ನೆಗೆಟಿವ್ನಲ್ಲಿ ಇಡ್ತಾ ಇದ್ದೀವಿ. ಪವರನ್ನು, ಎಕ್ಸ್ಪೋನೆನ್ಷಿಯಲ್ ಪವರನ್ನು ಏನು ಮಾಡ್ತಾ ಇದ್ದೀವಿ? ನೆಗೆಟಿವ್ನಲ್ಲಿ ಇಡ್ತಾ ಇದ್ದೀವಿ. ಅದೇ ರೀತಿ 0.0003349 ಇದನ್ನು ಏನು ಮಾಡ್ತಾ ಇದ್ದೀವಿ? ಘಾತಾಂಕದಲ್ಲಿ ಬರಿಬೇಕಾದ್ರೆ 3.49. ಹಾಗಾದರೆ ಎಷ್ಟು ಸಂಖ್ಯೆಗಳನ್ನು ಈ ಕಡೆ ಡೆಸಿಮಲ್ಗೆ ಈ ಡೆಸಿಮಲ್ದಿಂದ ಈ ಕಡೆ ತೆಗೆದುಕೊಳ್ಬೇಕಂದ್ರೆ 1 2 3 4 ಇಂಟು 10⁴. ಹಾಗಾದರೆ ಇದು 1ಕ್ಕಿಂತ ಕಡಿಮೆ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ -4 ಬರಿತಾ ಇದ್ದೀವಿ. ಈ ರೀತಿ ಏನು ಮಾಡ್ಬೋದು? ನಾವು ಸೈಂಟಿಫಿಕ್ ನೋಟೇಷನ್ಸನ್ನು ಬರಿಬೇಕು. ಇದು ಆ್ಯನ್ಯುವಲ್ನಲ್ಲಿ 1 ಮಾರ್ಕ್ಸ್ಗೆ ಕೇಳೋ ಕ್ವಶನ್ ಆಗಿದೆ. Represent it in the scientific notation. Represent the following in the scientific notation. ಈ ಥರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ವಶನ್ಸನ್ನು ಕೇಳ್ತಾ ಇದ್ದೀವಿ.